ಬಿಜೆಪಿ ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಮಾಜಿ ಶಾಸಕ ಅನಾರೋಗ್ಯದಿಂದ ಬಳಲುತ್ತಿದ್ದ ಬಿಸಿ ನಾಗೇಶ್ ಇನ್ನಿಲ್ಲ. ಬೆಂಗಳೂರಿನ ಜಯನಗರದ ಪುತ್ರಿಯ ನಿವಾಸದ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದ ಬಿಸಿ ನಾಗೇಶ್ ನಾಳೆ ಸ್ವಕ್ಷೇತ್ರ ತಿಪಟೂರಿನಲ್ಲಿ ಬಿಸಿ ನಾಗೇಶ್ ರವರ ಅಂತ್ಯಕ್ರಿಯೆ ನಡೆಯಲಿದ್ದು ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ, ಸಕಲ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಅಂತಿಮ ದರ್ಶನ ಪಡೆಯುವಂಥ BY ವಿಜಯೇಂದ್ರ, CT ರವಿ, ರವಿಕುಮಾರ್ ಇವರೆಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಪಾಲ್ಗೊಳ್ಳುವಂತ ಸಾಧ್ಯತೆ ಇದೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರಾದಂತಹ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹಾಗಾಗಿ ಬಿಸಿ ನಾಗೇಶ್ ರವರು ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಜಯನಗರದ ಪುತ್ರಿಯ ನಿವಾಸದಲ್ಲಿ ತಮ್ಮ ಕೊನೆಯುಸಿರನ್ನ ಎಳೆದಿದ್ದಾರೆ. ಹಾಗಾಗಿ ಅನಾರೋಗ್ಯ ನೋಡಿ, ಎಂಥವ್ರನ್ನು ಬೇಕಾದರೂ ಈ ರೀತಿ ನಮ್ಮನ್ನ ಅಗಲಿ ಹೋಗೋದು ಎಷ್ಟು ಸುಲಭವಾಗಿರುತ್ತೆ ಅಂತಂದ್ರೆ, ಆರೋಗ್ಯ ಎಷ್ಟು ಮುಖ್ಯ ಅಂತ ನೋಡೋದಾದ್ರೆ ಎಷ್ಟೇ ನಾವು ಶುಚಿತ್ವ ಆಹಾರಗಳನ್ನು ತಿಂದರೂ ಕೂಡ ಆರೋಗ್ಯ ಹದಗೆಡುವಂಥದ್ದು ಸರಿ. ಹಾಗಾಗಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಂತಹ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಬಿಸಿ ನಾಗೇಶ್ ಅವರು ಅಂತಂದ್ರೆ ತುಂಬಾ ಒಲವನ್ನ ತೋರಿಸ್ತಿದ್ದಂಥವರು. ಅವರು ತಮ್ಮ ಕೊನೆಯುಸಿರನ್ನ ಎಳೆದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ವಿಚಾರವಾಗಿ MLC ರವಿ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ದಿವಂಗತರಾಗಿರ್ತಕ್ಕಂಥ ಶ್ರೀಯುತ ಬಿಸಿ ನಾಗೇಶ್ ಅವರು ವಿದ್ಯಾರ್ಥಿ ಇರುವಾಗಲೇ ಸಮಾಜದ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿ ಪರಿಷತ್ನಲ್ಲಿ PV ಕೃಷ್ಣ ಭಟ್ರ ಜೊತೆಯಲ್ಲಿ, ದತ್ತಾತ್ರೇಯ ಹೊಸಬಾಳೆ ಅವ್ರ ಜೊತೆಯಲ್ಲಿ, ಅನಂತಕುಮಾರ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಿಸಿ ನಾಗೇಶ್ ಅವರು ಬೆಂಗಳೂರು ನಗರದ ಸಂಘಟನಾ ಕಾರ್ಯದರ್ಶಿಯಾಗಿ 4 ವರ್ಷ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ಬಿಸಿ ನಾಗೇಶ್ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಬಿಸಿ ನಾಗೇಶ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಅವರು ಪ್ರಾಮಾಣಿಕತೆಗೆ, ಬದ್ಧತೆಗೆ, ವೈಚಾರಿಕತೆಗೆ ಮತ್ತೊಂದು ಹೆಸರು ಬಿಸಿ ನಾಗೇಶ್ ಅವರು. ಅವ್ರ ಮನೆಯವರು ಕೂಡ ಸೇವಾವೃತ್ತಿಯಾಗಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ. ಮಾಜಿ ಶಾಸಕರು, ಹಿರಿಯರು ಬಿಸಿ ನಾಗೇಶ್ ರವರು ಒಂದು ಅಕಾಲಿಕ ಮರಣ ನಮ್ಮಿಂದ ದೂರ ಆಗಿದ್ದಾರೆ. ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆತ್ಮಕ್ಕೆ ಚಿರಶಾಂತಿಯನ್ನ, ಅವರ ಕುಟುಂಬಕ್ಕೆ ಧೈರ್ಯವನ್ನ, ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ನಾಗೇಶ್ ಅವರು ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವ್ರು. ನಾಗೇಶ್ ಅವರು ಕೂಡ 2 ಬಾರಿ ಶಾಸಕರಾಗಿ, ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೂಡ ನೀಡಿದಂಥವರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಅಜಾತ ಶತ್ರು, ಎಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು,
ಮಕ್ಕಳ ಒಬ್ಬ ಮೃದು ಹೃದಯದ ಜನಾನುರಾಗಿಯಾಗಿದ್ದಂಥ ಒಬ್ಬ ಜನನಾಯಕ. ರಾಜಕಾರಣದಲ್ಲಿ ಜಾತಿಯೇ ಪ್ರಾಮುಖ್ಯ ಪಡಿತಿರುವಂಥ ಕಾಲಘಟ್ಟದಲ್ಲಿ ಅದನ್ನು ಮೀರಿ ಜನಪ್ರೀತಿಯನ್ನು ಸಂಪಾದನೆ ಮಾಡಿ 2 ಬಾರಿ ಶಾಸಕನಾಗಿ BJP ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿ, ಇದಕ್ಕೆ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸ್ನೇಹಜೀವಿ. ಯಾರು ಬಂದು ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ, ಆಗುವ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ, ಸತ್ಯದ ಪರವಾಗಿದ್ದಂಥ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ. ವೀಣಕ್ಕ ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ, ಆಮೇಲೆ ಇವರ ನಾಗೇಶ್ ಅವರ ಧರ್ಮಪತ್ನಿಯಾಗಿ ಅವರು ಕೂಡ ಈ ಒಂದು ಸಾರ್ವಜನಿಕ ಸೇವೆಗೆ